E20 ಪ್ರಾಬ್ಲಮ್ ಏನಾಗುತ್ತೆ ಅಂತ ಬೈಕೊಂಡು ಬರ್ತಾ ಇದೆ, ಪೆಟ್ರೋಲ್ ಖಾಲಿ ಆಗೋಯ್ತು. ವಿಧಿಯಾಟ. ಪಿಕಪ್ ನೋಡಿ ಇವಾಗ ಹೆಂಗೋಯ್ತದೆ ಅಂತ. ಐ ವಿಲ್ ಶೋ ಯು ದ ರಿಯಲ್ ಪವರ್ ಆಫ್ ಎಲೆಕ್ಟ್ರಿಕ್ ಬೈಕ್ಸ್. ಗಾಡಿ ಎಷ್ಟು ಫಾಸ್ಟ್ ಆಗಿದ್ರೆ ಏನು ಉಪಯೋಗ ಗುರು, ಸೌಂಡೇ ಮಾಡ್ಲಿಲ್ಲ ಅಂದ್ರೆ ನಮ್ ಜನ ತಿರುಗೇ ನೋಡಲ್ಲ. ಸ್ವಲ್ಪ ನೋಡಿ, ಇದು ಇಂಜಿನ್ ಲೀಕ್ ಆಯ್ತದೆ, ಏನಾದ್ರು ಮಾಡಿ. ನಾನು ಕೂಡ ಒಂದು ಟೈಮಲ್ಲಿ ನಾನು ಆಕ್ಟಿವ್ ಆಗಿ 30 ರೂಪಾಯಿಗೆ ಪೆಟ್ರೋಲ್ ಹಾಕೊಂಡು ಇಡೀ ಸಿಟಿ ಎಲ್ಲ ಬೀಟ್ಸ್ ಹೊಡಿತಾ ಇದ್ದೆ. ಇದು E20 ಕಂಪ್ಯಾಟಬಲ್ ಇಲ್ಲ, ಇದು E20 ಕಂಪ್ಯಾಟಬಲ್ ಇಲ್ಲ, ಇದು E20 ಕಂಪ್ಯಾಟಬಲ್ ಇಲ್ಲ, ಅದು E20 ಕಂಪ್ಯಾಟಬಲ್ ಇಲ್ಲ. ಸುಮಾರು ದಿನ ಆದ್ಮೇಲೆ ಗಾಡಿ ವಿಡಿಯೋ ಮಾಡೋಣ ಅಂತ ಅನ್ಕೊಂಡೆ. ನಾನ್ ನಿಮ್ಮನ್ನ ಗಾಡಿ ಓಡಿಸೋದಕ್ಕಿಂತ ತಳ್ಳೋದನ್ನೇ ಜಾಸ್ತಿ ನೋಡಿದ್ದೀನಿ. ಆರಾಮಾ? ಹಾಯ್, ಥ್ಯಾಂಕ್ ಯು. ನಿಮ್ಗೆ ಅನ್ಸುತ್ತಾ ನಿಜವಾಗ್ಲೂ ಗೌರ್ಮೆಂಟ್ ಫಾರ್ಮರ್ಸ್ ಗಳಿಗೋಸ್ಕರ ಇದನ್ನೆಲ್ಲ ಮಾಡ್ತಾ ಇದಾರೆ ಅಂತ? ಇಲ್ಲ, ಚಾನ್ಸೇ ಇಲ್ಲ. ಇದು 2005ರಲ್ಲಿ ತಗೊಂಡಿರೋದು. ಹಾಯ್, ಆರಾಮ? ರೀಸೆಂಟ್ ಆಗಿ ನಾವು ನಮ್ ಗಾಡಿಗಳನ್ನ ಹೊರಗಡೆ ಎತ್ತುತ್ತಾ ಇಲ್ಲ. ಅಕಸ್ಮಾತ್ ಆತರ ಎತ್ತಿದ್ರೆ ಇಡೀ ಊರಿಗೆ ಗೊತ್ತಾಗುತ್ತೆ. ಯೂಟ್ಯೂಬ್ ನೋಡಿ ನಂದೈತೆ ಟಿಪಿಕಲ್ ಕನ್ನಡಿಗ ಅಂತ. ಪೆಟ್ರೋಲ್ ಬಗ್ಗೆ ಮಾತಾಡಕ್ ಇವನೇನಕ್ಕೆ ಎಲೆಕ್ಟ್ರಿಕ್ ಗಾಡಿ ಎತ್ಕೊಂಡ್ ಬಂದವನೇ ಅಂತ ನಿಮ್ಗೆ ಡೌಟ್ ಆಗ್ಬೋದು. ಫ್ಯೂಚರ್ ಅಲ್ಲಿ ಇವ್ರು ಹಿಂಗೇನೆ E20, E30, E40 ಅಂತ ನಮ್ ಗಾಡಿಗಳಿಗೆಲ್ಲ ಕಿರುಕುಳ ಕೊಡ್ತಾ ಇದ್ರೆ ಲಾಸ್ಟ್ ಆಪ್ಷನ್ ಇರೋದು ಎಲೆಕ್ಟ್ರಿಕ್ ಗಾಡಿಗಳೇನೆ. ನೆಕ್ಸ್ಟ್ ಎಲೆಕ್ಟ್ರಿಕ್ ಗಾಡಿಗಳು ತಗೊಂಡ್ಬಿಡೋಣ. ಪೆಟ್ರೋಲೇ ಇಲ್ಲ ಅಂದ್ರೆ ಪೆಟ್ರೋಲ್ ಗಾಡಿಗಳಲ್ಲಿ ಓಡಿಸ್ತೀಯೋ? ಗಾಡಿ ತಿನ್ನರಾಕ್ ಓಡಿಸಿದ್ರು ಓಡ್ತದೆ. ಬಾಯ್ ಬಾಯ್. C2H5OH ಅಂದ್ರೆ ಎಥನಾಲ್ದು ಬ್ಲೆಂಡಿಂಗ್ ಸ್ಟಾರ್ಟ್ ಆಗಿದೆ ಯಾವಾಗ ಅಂದ್ರೆ BS6 ನಾರ್ಮ್ಸ್ ಬಂದ್ಮೇಲಿಂದ. BS ಅಂದ್ರೆ ಭಾರತ್ ಸ್ಟೇಜ್ ಅಂತ. ಫಸ್ಟ್ ಇದು ಸ್ಟಾರ್ಟ್ ಆಗಿದ್ದು ಇಯರ್ 2000 ಅಲ್ಲಿ. Euro 1 ಅಂತ ಏನ್ ನಾರ್ಮ್ಸ್ ಗಳನ್ನ ಕೇಳಿದಿರಾ ನೀವು, ಅದ್ರದ್ದು ಡೈರೆಕ್ಟ್ ಕಾಪಿ. ಅವಾಗ್ಲೂ ನಮ್ ಗವರ್ಮೆಂಟ್ ಅವರು ಜಾಸ್ತಿ R&D ಮಾಡ್ಲಿಲ್ಲ, ತಲೆ ಕೆಡಿಸ್ಕೊಳಕ್ ಹೋಗ್ಲಿಲ್ಲ. ಯುರೋಪ್ ಅಲ್ಲಿ ಏನಿದೆ ಅದನ್ನೇ ಎತ್ಕೊಂಡ್ ಬಂದು ಇಂಡಿಯಾದಲ್ಲಿ ಹಾಕ್ಬಿಟ್ರು. ಸೊ ಈ BS ನಾರ್ಮ್ಸ್ ಗಳನ್ನ ತಂದಿದ್ ಮೇನ್ ರೀಸನ್ ಏನು ಅಂದ್ರೆ ಪರಿಸರಕ್ಕೆ ಆಗ್ತಿರುವಂತ ಹಾನಿ ಕಮ್ಮಿ ಆಗ್ಲಿ ಅಂತ. ಸ್ಟಾರ್ಟಿಂಗ್ ಅಲ್ಲಿ E20 ಬ್ಲೆಂಡಿಂಗ್ ನ ಇವರು ಮಿಕ್ಸ್ ಮಾಡ್ತೀವಿ ಅಂತ ಹೇಳಿದಾಗ ಮೇನ್ ಆಗಿ 3 ರೀಸನ್ ಕೊಟ್ಟಿದ್ರು. ಒಂದು, ಫಾರ್ಮರ್ಸ್ ಗಳಿಗೆ ಯೂಸ್ ಆಗುತ್ತೆ ಅಂತ. ಎರಡನೇದು ಈಕೋ ಫ್ರೆಂಡ್ಲಿ ಆಗಿರುತ್ತೆ ಅಂತ. ಮೂರನೇದು ಪೆಟ್ರೋಲ್ ರೇಟು 55 ರೂಪಾಯಿ ಪರ್ ಲೀಟರ್ ಆಗುತ್ತೆ ಅಂತ. ಎಥನಾಲ್ ಬ್ಲೆಂಡಿಂಗ್ ಇಂದ ಆಗುವಂತ ಯೂಸಸ್ ನೋಡೋ ಮುಂಚೆ ಪ್ರಾಬ್ಲಮ್ಸ್ ಗಳ ಬಗ್ಗೆ ಒಂಚೂರು ಗಮನ ಹರಿಸೋಣ. ಎಥನಾಲ್ಗೆ ಹೈಗ್ರೋಸ್ಕೋಪಿಕ್ ನೇಚರ್ ಇದೆ, ಅಂದ್ರೆ ಅದು ವಾಟರ್ ನ ಹೋಲ್ಡ್ ಮಾಡುತ್ತೆ. ಅದ್ರಲ್ಲಿರುವಂತ ಮಾಯಿಶ್ಚರ್ ಎಲ್ಲ ಒಂದು ಕಡೆ ಸೇರ್ಕೊಂಡು ಟ್ಯಾಂಕ್ ಗಳು ರಸ್ಟ್ ಆಗಕ್ ಶುರು ಆಗುತ್ತೆ. ಆಕ್ಚುಲಿ ಮೊಪೆಡ್ ಅದ್ರೊಳಗಡೆ ನೀರು ಹೋಗಕ್ ಚಾನ್ಸೇ ಇಲ್ಲ, ನೀರು ಹೊಡೆದ್ರು ಹೋಗಲ್ಲ. ನಿಮಗೆ ಲಾಭ ಹಂಗಾರೆ ಇವಾಗ ಕೆಲಸ ಬರ್ಜರಿ ಇರುತ್ತೆ. ಎರಡನೇ ಡ್ರಾಬ್ಯಾಕ್ ಬಂದು ಎಥನಾಲ್ ಅಲ್ಲಿ ಇರುವಂತ ಕೊರೋಸಿವ್ ನೇಚರ್. ಗಾಡಿನಲ್ಲಿ ಇರುವಂತ ರಬ್ಬರ್ ಪಾರ್ಟ್ಸ್ ಗಳು, ಮೌಂಟಿಂಗು, ಸೀಲು ಎಲ್ಲಾ ಕಡೆ ಆಗಕ್ ಶುರು ಆಗುತ್ತೆ. ಮೂರನೇ ಪಾಯಿಂಟ್ ಬಂದು ಲೋ ಎನರ್ಜಿ ಡೆನ್ಸಿಟಿ. ಪೆಟ್ರೋಲ್ ಗೆ ಕಂಪೇರ್ ಮಾಡಿದ್ರೆ ಎಥನಾಲ್ ಅಲ್ಲಿ 34% ಲೋ ಎನರ್ಜಿ ಡೆನ್ಸಿಟಿ ಇದೆ. ಇದರಿಂದ ಫ್ಯೂಯಲ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ, ಎಫಿಷಿಯನ್ಸಿ ಡ್ರಾಪ್ ಆಗುತ್ತೆ. ಸುಮಾರು ಜನಕ್ಕೆ ಎಥನಾಲ್ ಇಂದ ಏನೇನ್ ಪ್ರಾಬ್ಲಮ್ ಆಗುತ್ತೆ ಅಂತ ಬರೀ ಬಾಯಿ ಮಾತನಲ್ಲಿ ಹೇಳಿದ್ರೆ ಅರ್ಥ ಆಗೋದಿಲ್ಲ. ಒಂದಷ್ಟು ಯೂಸ್ ಕೇಸ್ ಗಳನ್ನ ಎಕ್ಸ್ಪ್ಲೈನ್ ಮಾಡಬೇಕು. ಫಸ್ಟ್ ಯೂಸರ್ ಕೇಸ್ ನ ನೋಡೋದಾದ್ರೆ, ಈ ತರ ಸ್ಕೂಟಿಗಳು 100 ಇಂದ 150cc ಗಾಡಿಗಳನ್ನ ಓಡಿಸೋರು. ಅದು ಹೊಸ ಗಾಡಿಗಳಲ್ಲ, E20 ಬರಕ್ಕೂ ಮುಂಚೆ ಇದ್ದಂತ ಗಾಡಿಗಳು. ಈ ಗಾಡಿಗಳನ್ನ ಮೆಜಾರಿಟಿ ಜನ ಯೂಸ್ ಮಾಡೋದು ಡೈಲಿ ಕಮ್ಯೂಟ್ ಗೆ, ಸ್ವಿಗ್ಗಿ ಮಾಡೋದಕ್ಕೆ, ಡೆಲಿವರಿ ಮಾಡೋದಕ್ಕೆ. ಸಿಂಪಲ್ ಆಗಿ ಹೇಳೋದಾದ್ರೆ ಜೀವನ ಕಟ್ಕೊಳ್ಳೋದಕ್ಕೆ, ಜೀವನ ನಡೆಸೋದಕ್ಕೆ. E20 ಇಂದ ಇವ್ರಿಗೆ ಯಾವ ತರ ಎಫೆಕ್ಟ್ ಆಗುತ್ತೆ ಅಂತ ನೋಡಿದ್ರೆ ಮೈಲೇಜ್ ಡ್ರಾಪ್ ಆಗುತ್ತೆ. E10 ಇಂದಾನೆ ಆಲ್ಮೋಸ್ಟ್ 7% ಡ್ರಾಪ್ ಆಗುತ್ತೆ. E20 ಗೆ 7% ಗಿಂತ ಜಾಸ್ತಿ ಡ್ರಾಪ್ ಆಗುತ್ತೆ. ಒಂದು ಫುಲ್ ಟ್ಯಾಂಕ್ ಲೆಕ್ಕ ತಗೊಂಡ್ರೆ 10 ಲೀಟರ್ ಫ್ಯೂಯಲ್ ಹಾಕ್ಸಿದಾಗ ನಿಮ್ಗೊಂದು 50 ರಿಂದ 70 ಕಿಲೋಮೀಟರ್ ಕಮ್ಮಿ ಮೈಲೇಜ್ ಕೊಡುತ್ತೆ. ಜಾಸ್ತಿ ಪೆಟ್ರೋಲ್ ರೇಟು ಕೊಟ್ಕೊಂಡು ಮೈಲೇಜು ಕಮ್ಮಿ ಮಾಡ್ಕೊಂಡು ಲಾಂಗ್ ಟರ್ಮ್ ಅಲ್ಲಿ ಬೀಳೋ ಹೊಡ್ತಾ ಇದೆಯಲ್ಲ. ಆಲ್ರೆಡಿ ವರ್ಕಿಂಗ್ ಕ್ಲಾಸ್, ಮಿಡಲ್ ಕ್ಲಾಸ್ ಜನರ ಮೇಲೆ ಲೋನ್ಗಳು, ಮಕ್ಕಳ ಎಜುಕೇಶನ್ ಖರ್ಚು ಇದೆಲ್ಲ ಹೊರೆ ಇರಬೇಕಾದ್ರೆ ಇವಾಗ ಎಕ್ಸ್ಟ್ರಾ ಫ್ಯೂಯಲ್ ಬಂದು ಸೇರ್ಕೊಂಡಿದೆ. ಈ ತರ ಮಿಡಲ್ ಕ್ಲಾಸ್ ಜನಕ್ಕೆ E20 ಇಂದ ಆಗ್ತಾ ಇರುವಂತ ಯೂಸ್ ಏನು ಅಂತ ಕೇಳಿದ್ರೆ ಝೀರೋ. ಇನ್ನ ಎರಡನೇ ಕ್ಯಾಟಗರಿ ಬಂದು NS, ಡ್ಯೂಕ್ 390, ರಾಯಲ್ ಎನ್ಫೀಲ್ಡ್, R15 ಈ ತರ ಮಿಡ್ ಸೆಗ್ಮೆಂಟ್ ಗಾಡಿಗಳನ್ನ, ಒಂಚೂರು ದೊಡ್ಡ ಗಾಡಿಗಳನ್ನ ಇಟ್ಟಿರೋರು. 200 ಇಂದ 400cc ಒಳಗಡೆ ಇರುವಂತ ಗಾಡಿಗಳು ಹೇಳ್ಬೇಕು ಅಂದ್ರೆ ಒಂಥರ ನಮ್ಮ ದೇಶದಲ್ಲಿ ಅಟೈನೇಬಲ್ ಡ್ರೀಮ್ ಬೈಕ್ ಗಳು. ಈ ಸೆಗ್ಮೆಂಟ್ ಅಲ್ಲಿ 2023 ಆದ್ಮೇಲೆ ಬಂದಿರುವಂತ ಎಲ್ಲಾ ಗಾಡಿಗಳಲ್ಲೂ E20 ಕಂಪ್ಯಾಟಬಲ್ ಇಂಜಿನ್ಸ್ ಇದೆ. ಆದ್ರೆ E20 ಇಲ್ಲದೆ ಇರುವಂತ ಗಾಡಿಗಳಲ್ಲಿ ರಿಪೇರ್ ಕಾಸ್ಟ್ ಬರುತ್ತಲ್ಲ, ಆಲ್ರೆಡಿ ಗಾಡಿ ತಗೊಳಕ್ಕೆ EMI ಹಾಕಿರ್ತೀರಾ, ಅದ್ರ ಮೇಲ್ಗಡೆ ಫ್ಯೂಯಲ್ ಎಕ್ಸ್ಪೆನ್ಸಸ್ ಇರುತ್ತೆ, ಜೊತೆಗೆ ಟೈಮ್ ಟು ಟೈಮ್ ಸರ್ವಿಸ್ ಗೆ ಇನ್ವೆಸ್ಟ್ ಮಾಡ್ತಾ ಇರ್ತೀರಾ. ಆತರ ಇರ್ಬೇಕಾದ್ರೆ ಎಂಜಿನ್ ಪಾರ್ಟ್ಸ್ ರೀಪ್ಲೇಸ್ ಮಾಡೋದಕ್ಕೆ ತುಂಬಾನೇ ಹೊರೆ ಆಗ್ಬಿಡುತ್ತೆ. 1 ಲೀಟರ್ ಎಥನಾಲ್ ನ ಪ್ರೊಡ್ಯೂಸ್ ಮಾಡೋದಕ್ಕೆ 3 ರಿಂದ 4,000 ಲೀಟರ್ ನೀರ್ ಬೇಕು. ಆಲ್ರೆಡಿ ಎಷ್ಟೊಂದ್ ಕಡೆ ವಾಟರ್ ಕ್ರೈಸಿಸ್ ಇದೆ. ಎಥನಾಲ್ ಬ್ಲೆಂಡಿಂಗ್ ಅಲ್ಲಿ ಇದ್ದಂತ ಬೇಸಿಕ್ ಐಡಿಯಾ ಏನು ಅಂದ್ರೆ, ನಾವು ಫ್ಯೂಯಲ್ ಇಂಪೋರ್ಟ್ ನ ಕಮ್ಮಿ ಮಾಡೋಣ, ಫಾಸಿಲ್ ಫ್ಯೂಯಲ್ ಗಳ ಮೇಲೆ ಇರುವಂತ ಡಿಪೆಂಡೆನ್ಸಿನ ಕಮ್ಮಿ ಮಾಡೋಣ ಅಂತ. ನಮ್ಮ ಪೆಟ್ರೋಲಿಯಂ ಮಿನಿಸ್ಟರ್ ಏನಿದ್ದಾರೆ ಹರ್ದೀಪ್ ಸಿಂಗ್ ಪುರಿ ಅಂತ, ಏನು ನಿತಿನ್ ಗಡ್ಕರಿನ ಗುರು, ನಿತಿನ್ ಗಡ್ಕರಿ ಪೆಟ್ರೋಲಿಯಂ ಮಿನಿಸ್ಟರ್ ಅಲ್ಲ, ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್. ಆಕ್ಚುಯಲ್ ಪೆಟ್ರೋಲಿಯಂ ಮಿನಿಸ್ಟರೇ ಬೇರೆ, ಆದ್ರೆ ಪೆಟ್ರೋಲಿಯಂ ವಿಚಾರದಲ್ಲಿ ಕಡ್ಡಿ ಅಳ್ಳಾಡಿಸ್ತಾ ಇರೋರೇ ಬೇರೆ. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು?
ಎಳೆ ಮಗು ಆಗಿದ್ದಿದ್ರೆ ಓಕೆ. ನಮ್ಮ ದೇಶದಲ್ಲಿರುವಂತ ಪೊಲಿಟಿಷಿಯನ್ ಗಳಿಗೆ ಯಾರಿಗೆ ಏನ್ ಕೆಲಸ ಕೊಟ್ಟಿದ್ದಾರೆ ಅದನ್ನ ಬಿಟ್ಟು ಬೇರೆದೆಲ್ಲ ಮಾಡ್ತಾರೆ. ಇದ್ರೊಳಗೆ ಹೆಂಗಾಯ್ತು ಅಂದ್ರೆ ಸೈನಿಕರು ಮಾಡ್ಬೇಕಾಗಿರುವಂತ ಯುದ್ಧನ ಯೂಟ್ಯೂಬರ್ಸ್ ಮಾಡಕ್ ಹೋಗಿ ನಿಂತಂಗೆ. ಯುದ್ಧ ಮಾಡೋಕೆ ಅಂತ ನಿಂತ ಮೇಲೆ ಸೈನಿಕರ ಲೆಕ್ಕ ಹಾಕ್ಬಾರ್ದು. ಈ ಸಮಾಜದಲ್ಲಿ ನಮ್ ಕೆಲಸ ಮಾಡ್ಕೊಳಕ್ಕೆ ಮೈಗಳ್ತನ ತೋರಿಸುವಂತ ಜನರು ಬೇರೆಯವ್ರ ಕೆಲಸನೂ ಮಾಡ್ತೀನಿ ಅಂದ್ರೆ ಅದ್ರಲ್ಲೂ ಆಬ್ವಿಯಸ್ಲಿ ಅವ್ರಿಗೆ ಏನಾದ್ರು ಲಾಭ ಇರ್ಲೇಬೇಕಲ್ವಾ. उनके बड़े बेटे निखिल गडकरी कैन एग्रो इंडस्ट्रीज चला रहे हैं। 2024 के पहले क्वार्टर में उनकी कंपनी का रेवेन्यू सिर्फ 17 करोड़ था और 2025 के दूसरे क्वार्टर तक आते आते 500 करोड़ क्रॉस कर गया। उनके छोटे बेटे सरंग गडकरी ऑपरेट कर रहे हैं मनस एग्रो, जो शुगर और एथेनॉल दोनों बनाती है. ಇದರಲ್ಲಿ ನಾನು ತುಂಬಾ ಡೀಪ್ ಆಗಿ ಇಳಿಯಕ್ ಹೋಗೋದಿಲ್ಲ. ಏನಕ್ಕೆ ಅಂದ್ರೆ ತುಂಬಾನೇ ಪೊಲಿಟಿಕ್ಸ್ ಇನ್ವಾಲ್ವ್ ಆಗಿದೆ. ನಮ್ಮ ಜನ ನನ್ನನ್ನ ಆಂಟಿ ನ್ಯಾಷನಲಿಸ್ಟ್ ಅನ್ಬಿಡ್ತಾರೆ. ನೋ ಕಾಮೆಂಟ್ಸ್. ನೆಕ್ಸ್ಟ್ ಕ್ಯಾಟಗರಿ ಬಂದು ಈ ತರ ಸೂಪರ್ ಬೈಕ್ ಗಳನ್ನ ಇಟ್ಟಿರೋರು, ಎಸ್ಪೆಷಲಿ ಈ ತರ ಕಲೆಕ್ಟಬಲ್ ಪೀಸ್ ಗಳನ್ನ ಇಟ್ಟಿರೋರು. ಸುಮಾರು ಸೂಪರ್ ಬೈಕ್ ಗಳು ಇಂಪೋರ್ಟ್ ಆಗಿರೋದ್ರಿಂದ ಮ್ಯಾಕ್ಸಿಮಮ್ ಅಂದ್ರೆ E5 ಇಂದ E10 ತನಕ ಕಂಪ್ಯಾಟಬಿಲಿಟಿ ಇರುತ್ತೆ. ನಮ್ಮ ದೇಶದಲ್ಲಿ ಕಾರ್ ಗಳಿಗೆ ಕಂಪೇರ್ ಮಾಡಿದ್ರೆ ಗಾಡಿಗಳು ಹೆವಿ ಇದೆ. ಅದರಲ್ಲೂ ಮೆಜಾರಿಟಿ ಗಾಡಿಗಳಿರೋದು 100 ಇಂದ 150cc ಸೆಗ್ಮೆಂಟ್. ಈ ತರ 600cc 1000cc ಅದರಲ್ಲೂ ನಮ್ಮ ದೇಶದಲ್ಲಿ ರಿಲೀಸ್ ಆಗದೆ ಇರುವಂತ ಇಂಪೋರ್ಟೆಡ್ ಗಾಡಿಗಳು, ಸ್ಪೆಷಲ್ ಗಾಡಿಗಳನ್ನ ಇಟ್ಟಿರೋರು ತುಂಬಾನೇ ಕಮ್ಮಿ. ಹಂಗಂತ ನೆಗ್ಲಿಜಿಬಲ್ ನಂಬರ್ ಅಲ್ಲೂ ಇಲ್ಲ. ನಮ್ಮ ಹತ್ರನೇ ಈ ತರ ಬೇಜಾನ್ ಗಾಡಿಗಳಿದೆ. ಈ ಗಾಡಿನಲ್ಲಿ ನನಗೆ ಹೆವಿ ಇಷ್ಟ ಆಗೋ ಪೋರ್ಷನ್ ಏನು ಅಂದ್ರೆ ಇದರಲ್ಲಿರುವಂತ ಎಕ್ಸಾಸ್ಟ್, ಅಂಡರ್ ಸೀಟ್ ಎಕ್ಸಾಸ್ಟ್ ಬೇರೆನೆ ವೈಬು. ಈ ತರ ಗಾಡಿಗಳಿಗೆ ನಮ್ಮ ದೇಶದಲ್ಲಿ ಇವಾಗಲ್ಲ 20 ವರ್ಷದ ಮುಂಚೆಯಿಂದನೂ ರಿಸ್ಕ್ ಇದ್ದೇ ಇದೆ. ಇದಕ್ಕೆ ಕುಡಿಸಕ್ಕೆ ಪ್ರಾಪರ್ ಆಗಿರುವಂತ ಫ್ಯೂಯಲ್ ಗಳು ಇರ್ಲಿಲ್ಲ. ಇದು ಯಾವತ್ತೋ ಗೊತ್ತು ಸರ್ ನನಗೆ. ಇವಾಗ ರೀಸೆಂಟ್ ಟೈಮ್ಸ್ ಅಲ್ಲಿ XP95 ಫ್ಯೂಯಲ್ ಗಳನ್ನ ನಾವು ಯೂಸ್ ಮಾಡ್ತಾ ಇದ್ವಿ. ಸರ್ಪ್ರೈಸಿಂಗ್ ವಿಷಯ ಏನು ಅಂದ್ರೆ XP95 ಅಲ್ಲೂ ಕೂಡ 20% ಎಥನಾಲ್ ಬ್ಲೆಂಡ್ ಆಗ್ತಿದ್ದಾರೆ. ನಾರ್ಮಲ್ ಫ್ಯೂಯಲ್ಗೂ XP95 ಇವಾಗ ಏನ್ ಡಿಫರೆನ್ಸ್ ಆಯ್ತು ಅಂತ 6 ರಿಂದ 8 ರೂಪಾಯಿ ನಾವ್ ಏನಕ್ಕೆ ಎಕ್ಸ್ಟ್ರಾ ಕಟ್ಟುತ್ತಾ ಇದೀವಿ ಅಂತ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಮುಂಚೆ ಎಲ್ಲ ಈ ತರ ಸೂಪರ್ ಬೈಕ್ ಗಳನ್ನ ಎತ್ಕೊಂಡು ಫ್ಯೂಯಲ್ ಸ್ಟೇಷನ್ ಬಂದಾಗ ತುಂಬಾನೇ ಖುಷಿ ಆಗ್ತಾ ಇತ್ತು. ಫುಲ್ ಟ್ಯಾಂಕ್ ಫ್ಯೂಯಲ್ ಓಡಿಸಿ ಫುಲ್ ಎಂಜಾಯ್ ಮಾಡಬಹುದು ಅಂತ. ಆದ್ರೆ ಇವಾಗ ಜೀವನನೇ ಬೇಜಾರಾಗ್ಬಿಡುತ್ತೆ. ಈ ತರ ಪರ್ಫಾರ್ಮೆನ್ಸ್ ಗಾಡಿಗಳಿಗೆ ಇವಾಗ 95 ಆಕ್ಟೈನ್ ಹಾಕ್ಸೋದನ್ನು ಪ್ರಾಬ್ಲಮ್ ಏನೆ, 100 ಆಕ್ಟೈನ್ ಹಾಕಿಸ್ಬೇಕು. ಜನ ಅನ್ಕೋತಾರೆ ಲಕ್ಷಾಂತರ ರೂಪಾಯಿ ಕೊಟ್ಟು ಗಾಡಿ ತಗೊಂಡವನಿಗೆ 160 ರೂಪಾಯಿ ಪೆಟ್ರೋಲ್ ಹಾಕ್ಸಕ್ ಆಗೋದಿಲ್ವಾ ಅಂತ. ಇದು 160 ರೂಪಾಯಿ ಪೆಟ್ರೋಲ್ ಹಾಕ್ಸಕ್ ಆಗತ್ತಾ ಇಲ್ವಾ ಅನ್ನೋ ಪ್ರಶ್ನೆ ಅಲ್ಲ, ಏನಕ್ಕೆ ಹಾಕಿಸ್ಬೇಕು ಅನ್ನುವಂತ ಪ್ರಶ್ನೆ. ಇವಾಗೆಲ್ಲ ಹೆಂಗೆ ಅಂದ್ರೆ ಗಾಡಿಗಳಿಗೆ, ಕಾರ್ಗಳಿಗೆ ಇಂಜಿನ್ಗೂ ಕೂಡ ಇನ್ಶೂರೆನ್ಸ್ ಬರುತ್ತೆ. ಆದ್ರೆ ನೀವೇನಾದ್ರೂ ಇಂಜಿನ್ ಪಾರ್ಟ್ಸ್ ಹಾಳಾಯ್ತು ಅಂತ ಇನ್ಶೂರೆನ್ಸ್ ಕ್ಲೈಮ್ ಮಾಡಕ್ ಹೋದ್ರೆ ಫಸ್ಟ್ ಲೈನ್ ಅಲ್ಲೇ ಅಲ್ಲಿ ಬರ್ದಿರ್ತಾರೆ ಯೂಸರ್ ಮ್ಯಾನ್ಯುಯಲ್ ಅಲ್ಲಿ ಸ್ಪೆಸಿಫೈ ಆಗಿರುವಂತ ಫ್ಯೂಯಲ್ ಹಾಕ್ಸಿದ್ರೆ ಮಾತ್ರ ಇನ್ಶೂರೆನ್ಸ್ ಕ್ಲೈಮ್ ಮಾಡಕ್ ಆಗೋದು ಅಂತ. ಯೂಸರ್ ಮ್ಯಾನ್ಯುಯಲ್ ಅಲ್ಲಿ ಸ್ಪೆಸಿಫೈ ಮಾಡಿರೋದು XP95. ಆದ್ರೆ XP95 ಅಲ್ಲೂ 20% ಎಥನಾಲ್ ಬ್ಲೆಂಡ್ ಇದೆ. ಈ ಊರ್ ಬಿಟ್ಟು ಎಲ್ಲರೂ ದೂರ ಹೊರಟೋಣ ಕಂಡ್ರು, ತಲೆ ಕೆಟ್ಟೋಗಿ. ಸೊ ನಮ್ ತರ ಕಲೆಕ್ಟರ್ ಗಳಿಗೆ, ಸೂಪರ್ ಬೈಕ್ ಎಂತೂಸಿಯಾಸ್ಟ್ ಗಳಿಗೆ E20 ಇಂದ ಏನ್ ಯೂಸ್ ಆಗುತ್ತೆ ಅಂದ್ರೆ ನೀವೇ ಯೋಚನೆ ಮಾಡಿ ಇಲ್ಲಿ ಯಾರಿಗೆ ಹೆಲ್ಪ್ ಆಗ್ತಿದೆ ಅಂತ. ರೈತರುಗಳಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರು, ಗಾಡಿ ಓಡಿಸೋರ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರು, ಪರಿಸರಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರು. ನಮ್ಮ ದೇಶದ ಜೊತೆಗೇನೆ ಇನ್ನೂ 3 ದೇಶದಲ್ಲಿ E20 ಪಾಲಿಸಿ ಇದೆ. ಆದ್ರೆ ಈ 3 ದೇಶಗಳಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ, ನೀವು 100% ಫ್ಯೂಯಲ್ ಆದ್ರೂ ಹಾಕ್ಸ್ಕೊಳ್ಳಿ, E10 ಆದ್ರೂ ಹಾಕ್ಸ್ಕೊಳ್ಳಿ, E20 ಆದ್ರೂ ಹಾಕ್ಸ್ಕೊಳ್ಳಿ, E85 ಆದ್ರೂ ಹಾಕ್ಸ್ಕೊಳ್ಳಿ ಅಂತ. ಆದ್ರೆ ನಮ್ ದೇಶದಲ್ಲಿ ಹಂಗಲ್ಲ. ಯೂನಿವರ್ಸಲ್ ಆಗಿ ಎಲ್ಲಾ ಪೆಟ್ರೋಲ್ ಬಂಕ್ ಅಲ್ಲೂ E20 ಹಾಕಬೇಕು, E20 ಮಾತ್ರ ಹಾಕಬೇಕು ಅನ್ನುವಂತ ರೂಲ್ ಇದೆ. ಹೇಳಿದಕ್ಕಿಂತ ಜಾಸ್ತಿನೂ ಮಾಡೋ ಹಾಗಿಲ್ಲ, ಹೇಳಿದಕ್ಕಿಂತ ಕಡಿಮೆನೂ ಮಾಡೋ ಹಾಗಿಲ್ಲ, ಹೇಳಿದ್ದನ್ನು ಮಾತ್ರ ಮಾಡಬೇಕು. ಇನ್ನ ಬೇರೆ ದೇಶಗಳಲ್ಲಿ E20 ಜಾರಿಗೆ ತರಕ್ಕೆ ಮುಂಚೆ ಪ್ರಾಪರ್ ಆಗಿ ಸ್ಟಡಿ ಮಾಡಿ, ಇನ್ಫ್ರಾಸ್ಟ್ರಕ್ಚರ್ ನ ಬಿಲ್ಡ್ ಮಾಡಿ, ಯಾವ್ದ್ಯಾವ್ದ್ರಲ್ಲಿ ಎಷ್ಟು ಎಮಿಷನ್ ಆಗುತ್ತೆ, ಯಾವ್ದ್ರಿಂದ ಎಷ್ಟು ಲಾಭ ಆಗುತ್ತೆ, ಎಷ್ಟು ನಷ್ಟ ಆಗುತ್ತೆ ಅಂತೆಲ್ಲ ನೀಟಾಗಿ ಡೇಟಾ ಬೇಸ್ ಇಟ್ಕೊಂಡು ಗ್ರಾಜುಯಲ್ ಆಗಿ ಕನ್ವರ್ಟ್ ಆಗಿದ್ದಾರೆ. ಆದ್ರೆ ನಮ್ ದೇಶದಲ್ಲಿ ಹಂಗಲ್ಲ. ಲಾಸ್ಟ್ 3 ರಿಂದ 5 ವರ್ಷದಲ್ಲಿ ಟ್ರಯಲ್ ಅಂಡ್ ಎರರ್ ಮಾಡಿ ಈ ಪಾರ್ಟಿ ಎಷ್ಟು ದಿನ ಪವರ್ ಅಲ್ಲಿ ಇರುತ್ತೆ, ಪಾರ್ಟಿಲಿ ಇರುವಂತ ಮನುಷ್ಯ ಎಷ್ಟು ದಿನ ಬದುಕಿರ್ತಾನೆ, ಅವ್ನು ಬದುಕಿರೋದ್ರೊಳಗಡೆ ಎಷ್ಟು ಕಾಸು ಹೊಡ್ಕೋಬಹುದು ಅನ್ನುವಂತ ಒಂದು ಶಾರ್ಟ್ ಟರ್ಮ್ ಪ್ಲಾನ್ ಇಂದ ಇಂಪ್ಲಿಮೆಂಟ್ ಮಾಡಿರೋದು. ಕೊಡದಿ ಕೆಡುವರು ಕೆಲವರು, ಕೊಟ್ಟು ಕೆಡಿಸುವರು ಕೆಲವರು, ಆದರೆ ಎಲ್ಲವನು ಕೊಟ್ಟವನು ತಲೆ ಕೆಟ್ಟು ದಿಕ್ಕೆಟ್ಟು ಕಂಗೆಟ್ಟು ಎಕ್ಕುಟ್ಟಿ ಹೋದತ ಸರ್ವಜ್ಞ. ಇದೆಲ್ಲ ನೋಡಿದ್ಮೇಲೆ ನಿಮ್ಗೂ ಅರ್ಥ ಆಗ್ತಿದೆ ಅನ್ಸುತ್ತೆ ಏನಕ್ಕೆ ತುಂಬಾ ಬುದ್ಧಿವಂತರು ದೇಶ ಬಿಟ್ಟು ಹೋಗ್ತಾ ಇದಾರೆ ಅಂತ. ಅವರೆಲ್ಲ ಬೇರೆ ದೇಶಗಳಿಗೆ ಹೋಗಿ ಸೆಟ್ಲ್ ಆಗ್ತಾ ಇರೋದು ಈ ದೇಶದ ಮೇಲೆ ಪ್ರೀತಿ ಇಲ್ಲದೆ ಇರೋದಕ್ಕಲ್ಲ, ಈ ದೇಶ ನಡೆಸೋರ್ ಮೇಲೆ ನಂಬಿಕೆ ಇಲ್ಲದೆ ಇರೋದ್ರಿಂದ. ದೇಶದ ಕತೆ ಇಷ್ಟೇ ಕಣಮ್ಮೋ, ಇಲ್ಲಿ ಚಿಂತೆ ಮಾಡಿ ಲಾಭ ಇಲ್ಲಮ್ಮೋ. ಒಂದು ಡೇಟೋನ ಸೇಲಿಗೆ ಬಂದಿತ್ತು, ಕ್ರೇಜಿ ಆಗಿತ್ತು. ಪಕೇಲ್ ಆಯಿಲ್ ಆಗ್ತಿದ್ದಾನಂತೆ. ಪೆಟ್ರೋಲೇ ಖಾಲಿ ಆಗೋಯ್ತಲ್ಲಪ್ಪ. ನಿಮ್ ಸರ್ವಿಸ್ ರೋಡಲ್ಲಿ ಹಂಗೆ ವಿಜಯನಗರ ಕಡೆ ಸೀದಾ ಬನ್ನಿ, ಪೆಟ್ರೋಲ್ ಖಾಲಿ ಆಗ್ಬಿಟ್ಟೈತಿಲ್ಲಿ. ನಮ್ಮ ಹುಡುಗರು ಎಷ್ಟು ಫಾಸ್ಟು ಅಂದ್ರೆ ಅವ್ರು 2 ಕಿಲೋಮೀಟರ್ ಇಂದ ಪೆಟ್ರೋಲ್ ತರಕ್ ಮುಂಚೆನೆ ನಾನು ತಳ್ಕೊಂಡು ರೀಚ್ ಆಗ್ಬಿಟ್ಟಿರ್ತೀನಿ. ಕಮಾನ್, ಪುಷ್ 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 ಪುಷ್. ಅಲ್ಲ, ಇಷ್ಟು ಪೆಟ್ರೋಲ್ ತರಕ್ ನೀವು ಇನೋವಾದಲ್ಲಿ ಬಂದಿದ್ದೀರಾ? ಅಲ್ಲ, ನಮ್ಮ ಜನಕ್ಕೆಲ್ಲ ಅರ್ಧಕ್ಕರ್ಧ ಜನಕ್ಕೆ ಗೊತ್ತೇ ಇಲ್ಲ ಅಲ್ವಾ ಇಲ್ಲಿ ಏನಾಗ್ತಿದೆ ಅಂತ. ಪ್ರಾಪರ್ ಆಗಿ 120 ನ್ಯೂಟನ್ ಮೀಟರ್ ಟಾರ್ಕ್ ಹಾಕ್ಬಿಟ್ಟು ನಾವು ಫಿಟ್ ಮಾಡಬೇಕು. ಬೇರೆಯವರೆಲ್ಲ ಹೆಂಗ್ ಮಾಡ್ತಾರೆ?
ಮುಖ ಕರ್ಕೊಂಡು ಬರೋ ಸೌಂಡಲ್ಲಿ ನೋಡ್ತಾರ ಅವರು. ಇವೆಲ್ಲ ನಾರ್ಮಲ್ ಜನಕ್ಕೆ ಬೇಕಾಗಿಲ್ಲ, ಹೋದ್ರು ಹೋಯ್ತು ವೀಲ್ ತಾನೆ ಅಷ್ಟೇ. ಗಾಡಿ ಚೆನ್ನಾಗಿ ಇಟ್ಕೊಂಡಿದ್ದೀರಾ ಅಂತ ಹೇಳಿದ್ರು. ಇನ್ನು ಮುಂದೆ ಇಟ್ಕೊಳ್ಳೋದು ಕಷ್ಟನೇ. ಎಲ್ಲ ಕಿತ್ತೋದ್ ನನ್ನ ಮಕ್ಕಳು, ಎಲ್ಲ ಊರ್ನ ಹಾಳು ಮಾಡ್ಬಿಟ್ಟು ಬಂದಿರೋರು, ಎಲ್ಲ ಕೆಟ್ಟು ಮನಸ್ಸು ಕೊಳತನ ಆಡ್ತಾ ಇರ್ತಕ್ಕಂಥ ಮನಸ್ಥಿತಿಲಿ ಇರ್ತಕ್ಕಂಥವ್ರು ಅವರು.